ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೇಷನ್ ಕೊಡದೆ ವಂಚನೆಯನ್ನ ಮಾಡೋಕೆ ಹೊರಟುಬಿಟ್ಟಿದ್ದಾರೆ. ಆದರೆ ಫಲಾನುಭವಿ ಈಗ ರೊಚ್ಚಿಗೆದ್ದಿದ್ದಾರೆ. ರೇಷನ್ ಕೊಡದೆ ವಂಚನೆ ಮಾಡಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ ಫಲಾನುಭವಿ. ವಿಜಯನಗರದಲ್ಲಿ ಕೇಳಿ ಬಂದಿರುವಂತ ರೇಷನ್ ಕಳ್ಳಾಟದ ಆರೋಪ. ರೇಷನ್ ಕೊಡದೇ ಇದ್ದದ್ದಕ್ಕೆ 4 ಗ್ರಾಮಸ್ಥರಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಕಳೆದ 3 ತಿಂಗಳಿನಿಂದಲೂ ಕೂಡ ಗ್ರಾಮಸ್ಥರಿಗೆ ರೇಷನ್ನೇ ಕೊಟ್ಟಿಲ್ಲ ಅಂತೆ. 3 ತಿಂಗಳಿಂದ. ಹಾಗಾದ್ರೆ 3 ತಿಂಗಳ ಅಕ್ಕಿ ಯಾರ ಮನೆ ಸೇರಿತು? ಇದು ಪ್ರಶ್ನೆ. 3 ತಿಂಗಳಿಂದ ಪಡಿತರ ವಿತರಿಸಿಲ್ಲ ಅನ್ನೋದಾಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಕೂಡ್ಲಿಗಿಯ ತಹಶೀಲ್ದಾರ್ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಹರವದಿ, ಜರಿಮಲೆ, ಇನ್ನು ದಿಬ್ಬದಹಳ್ಳಿ ಇಲ್ಲೆಲ್ಲೂ ಕೂಡ ಸಿಕ್ಕಿಲ್ಲ. ಅಖಿಲ ಭಾರತ ಕಿಸಾನ್ ಸಂಘದಿಂದ ಆಕ್ರೋಶ ಮನವಿಯೆಲ್ಲವೂ ಆಗ್ತಿವೆ. ಸಮಸ್ಯೆಯನ್ನ ಬಗೆಹರಿಸಲು ತಹಶೀಲ್ದಾರ್ ನೇತ್ರಾವತಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ವಿಜಯನಗರದಲ್ಲಿ ಕೇಳಿಬಂದಿರುವಂತ ರೇಷನ್ನ ಕಳ್ಳಾಟ ಇದು 3 ತಿಂಗಳಂತೆ. ಒಂದಲ್ಲ ಎರಡಲ್ಲ, 15 ದಿವಸ ಅಲ್ಲ. ಕಳೆದ 3 ತಿಂಗಳಿಂದಲೂ ಕೂಡ ಈ ಗ್ರಾಮದ ಜನರಿಗೆ ಹರವದಿ, ಜರಿಮಲೆ ಸೇರಿದಂತೆ ಇನ್ನಿತರ ಈ ದಿಬ್ಬದಹಳ್ಳಿ, ಗೆದ್ದಲಗಟ್ಟೆ ಈ ಗ್ರಾಮದ ಜನರಿಗೆ ರೇಷನ್ನೇ ಸಿಕ್ಕಿಲ್ಲ. ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ರು ಕೂಡ ಕೇಳ್ಕೊಂಡಿಲ್ಲ. ನಂತರದಲ್ಲಿ ಅಲ್ಲಿನ ಎಲ್ಲಾ ಸಂಘಟನೆಯವರು, ಗ್ರಾಮಸ್ಥರು ಸೇರ್ಕೊಂಡು ಇವತ್ತು ತಹಶೀಲ್ದಾರ್ ಅವರ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಬಿಸಿ ತಟ್ಟುವುದರ ಜೊತೆಯಲ್ಲಿ ನಮ್ಮಕ್ಕೆ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಮ್ಮ ಹೆಸರು? ಏನಮ್ಮ ಸಮಸ್ಯೆ? ನಮಗೆ ಅಕ್ಕಿ ಟ್ರಬಲ್ ಆಗೈತ್ರಿ. 4 ತಿಂಗಳ ಅಕ್ಕಿನೇ ಕೊಟ್ಟಿಲ್ಲ. 4 ತಿಂಗಳು ಊಟ ಮಾಡಕ್ಕನೇ ಇಲ್ಲ. ನಮಗೆ ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ. ನಾವ್ ಯಾವ ತರ ಜೀವನ ಮಾಡ್ಬೇಕು? ಅವನು ತಂಬಾಕ್ರಿ ಲೋಡ್ ಬರ್ತದ ಅಂತಾನೆ ಅವ್ನು ಮಾರ್ಕೆಟ್ ತಿಂದಾನೆ. ಏನ್ ಮಾಡಿ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಎಷ್ಟು ತಿಂಗಳಿಂದ ಕೊಟ್ಟು? 4 ತಿಂಗಳು ಕೊಟ್ಟಿಲ್ಲ ಸರ್. ನಮ್ಗೆ ಕೆಲವರಿಗೆ ಕೊಟ್ಟಾನೆ, ಕೆಲವರಿಗೆ ಕೊಟ್ಟಿಲ್ಲ. ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಅದೆಲ್ಲ ನಾನ್ ಲೆಕ್ಕ ಮಾಡಲ್ಲ. ನಿಮ್ ಊರಾಗಲ್ಲ ಅವರೆಲ್ಲ ಕಾರಣ ನೋಡಿ ಗೊತ್ತಾಕ ಸರ್. ನನ್ ಕಾರಣ ನಾನ್ ಹೇಳ್ತೀನಿ. ನಿಮ್ ಕಡೆ ಕೊಟ್ಟಿಲ್ಲ ಏನಂತ ಕೇಳಿದ್ರೆ ಲೋಡ್ ಬಂದಿಲ್ಲ. ನಾನು ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರು. ಈಗಾಗಲೇ ಜರ್ಮಲಿ ಪಂಚಾಯತಿಯ ನ್ಯಾಯಬೆಲೆ ಅಂಗಡಿ ಹರವದಿ ಗ್ರಾಮಕ್ಕೆ 3 ತಿಂಗಳು, ಗೆದ್ಲಗಟ್ಟೆ, ಕಾಮನಟ್ಟಿ 2 ತಿಂಗಳು ಮತ್ತು ದಿಬ್ಬದಳ್ಳಿ, ಜರ್ಮಲಿಗೆ 1 ತಿಂಗಳು ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ದು 28ನೇ ತಾರೀಕು ಮೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮೇಡಮ್ ಅವರಿಗೆ. ಅಕ್ಕಿ ಕೊಡ್ತಾ ಇಲ್ಲ 2-3 ತಿಂಗಳಿಂದ. ವಿಚಾರ ಮಾಡಿದ್ರೆ ಏನ್ ಹೇಳ್ತಾರೆ ಅವರು ತಮ್ ತಗೊಂಡ್ಮೇಲೆ ಈಗ 2 ತಿಂಗಳು ಒಟ್ಟಿ ಸೇರ್ಸ್ಕೊಡ್ತೀವಿ ಅಂತ ಹೇಳ್ತಿದಾರೆ ಅವರು. ಅದು ಏನಂತ ಇನ್ನು ಇದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.